RSS ಅನ್ನು ಮುಟ್ಲಿಕ್ಕೆ ಹೋದವರೆಲ್ಲ ಸುಟ್ಕೊಂಡಿದ್ದಾರೆ, ನೆನ್ಪಿಡಿ. ತನ್ನ ಇಲಾಖೆಯ ಮಾನ ಮರ್ಯಾದೆ ಹರಾಜಾಗಿದೆ, ಅದರ ಬಗ್ಗೆ ಚಿಂತೆ ಇಲ್ಲ. ಅದರ ಬಗ್ಗೆ ಚಿಂತೆ ಮಾಡದೇನೆ RSSನ ಬಗ್ಗೆ ದಿನ ಬೆಳಗಾದ್ರೆ ಮಾತಾಡುವ ಮೂಲಕ ತನ್ನ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಹೊರಟಂತ ಮರಿಕರ್ಗೆಯ ಇಡೀ ಮನೋಸ್ಥಿತಿ ಅತ್ಯಂತ ವಿಕಾರವಾದದ್ದು. ಇಡೀ ಸಮಾಜಕ್ಕೆ ನಿಮ್ಮ ನಂಬಿ ವೋಟ್ ಹಾಕಿದವರಿಗೆ ಒಂದು 10 ಪೈಸೆಯ ಕೆಲಸ ಮಾಡಿದ ಸಾರ್ಥಕತೆ ನಿಮಗೇನಾದ್ರು ಇದ್ದರೆ ಜನರು ಎದುರು ಹೇಳಿ ನೋಡೋಣ. ತಾಕತ್ತಿದ್ರೆ PFI, SDPI ಇಡೀ ದೇಶ ವಿರೋಧಿ ಮತ್ತು ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ದಾವೆ ಅನ್ನೋದಕ್ಕೆ NIA ನಿಮಗೆ ರಿಪೋರ್ಟ್ ಕೊಟ್ಟಿದೆ, ಸಾಕ್ಷ್ಯಗಳನ್ನು ಕೊಟ್ಟಿದೆ. ಆದರೆ ಏನು ಮಾಡ್ತಾ ಇದ್ದೀರಿ? ಕೇರಳದಂತಲ್ಲಿ ಅದರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀರಿ ಚುನಾವಣೆಗೆ. ಇವತ್ತು ನೀವು ಏನಾಗಿದ್ದೀರಿ, ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದೀರಿ ಅಂತ ಒಂದ್ಸರಿ ನೋಡ್ಕೊಳ್ಳಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. RSSನ್ನು ಬ್ಯಾನ್ ಮಾಡಲಿಕ್ಕೆ ಹೊರಟಾಗೆಲ್ಲ RSS ಗಟ್ಟಿಯಾಗಿದೆ, ನೆನಪಿಡಿ. ಸನಾತನ ಧರ್ಮದ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಲಿಕ್ಕೆ ಹೊರಟಾಗೆಲ್ಲ ಇಡೀ ಸನಾತನಿಗಳು ಏಕೀಕೃತಗೊಂಡಿದ್ದಾರೆ, ಧ್ರುವೀಕರಣಗೊಂಡಿದ್ದಾರೆ, ನೆನಪಿಡಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಇವತ್ತು RSS ಮತ್ತು ಕಾಂಗ್ರೆಸ್ಸು, RSS ಮತ್ತು ಪ್ರಿಯಾಂಕಾ ಖರ್ಗೆ ಇದೇ ಸುದ್ದಿ ಪ್ರತಿ ಕ್ಷಣವೂ ಇಲ್ಲಿ ಚಾಲ್ತಿಯಲ್ಲಿದೆ. RSSನ್ನು ಮುಟ್ಲಿಕ್ಕೆ ಹೋದವರೆಲ್ಲ ಸುಟ್ಕೊಂಡಿದ್ದಾರೆ, ನೆನಪಿಡಿ. ಸ್ವತಃ ಇಂದಿರಾ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವರಿಗೇನೆ RSSನ ವಿರುದ್ಧ ಮಾತಾಡಿ ದಕ್ಕಿಸ್ಕೊಳ್ಳಿಕ್ಕಾಗಿಲ್ಲ. ಕೊನೆಗೂ ಅವರು RSSನ ನಿಜವಾದಂಥ ದೇಶ ಸೇವೆ, ಸಮಾಜ ಸೇವೆ, ಸಮಾಜಕ್ಕೆ ಯಾವಾಗೆಲ್ಲ ಅವಘಡಗಳು ಬಂದಿದ್ದಾವೋ ಜೀವದ ಹಂಗನ್ನು ತೊರೆದು ಆ ಇಡೀ ಅವಘಡದ ಒಂದು ಭಾಗಿಯಾಗಿ ಜನರನ್ನು, ಸಮಾಜವನ್ನು ರಕ್ಷಿಸಿದಂಥ ಒಂದು ಅವರ ಇಡೀ ಸೇವಾ ಮನೋಭಾವಕ್ಕೆ ಮೆಚ್ಚಿ ತಲೆದೂಗಿದ ಒಂದು ಇತಿಹಾಸವು ನಮ್ಮ ಕಣ್ಣೆದುರಿದೆ. ಈ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಮಾನಗೇಡಿ ಸರ್ಕಾರಕ್ಕೆ RSSನ ಹೆಸರಿನಲ್ಲಿ ನಿರ್ಬಂಧಿಸುವಂಥ ಯೋಗ್ಯತೆ ಇಲ್ಲ, ಧೀಮಂತಿಕೆ ಇಲ್ಲ. ನಿಮಗೆ ಅಂಥ ತಾಕತ್ತಿದ್ರೆ, RSSನ್ನು ನಿರ್ಬಂಧಿಸಬೇಕು ಅನ್ನುವ ತಾಕತ್ತಿದ್ರೆ ಈ 78 ವರ್ಷ ಏನು ಮಾಡಿದ್ರಿ? 78 ವರ್ಷ ಏನು ಕತ್ತೆ ಕಾದ್ರ? ಮಾಡಬೇಕಿತ್ತು. 10 ವರ್ಷ UPA ಆಡಳಿತ ಮಾಡಿದ್ರಲ್ಲ ಮೋದಿಯವರ ಹಿಂದಿನ ಸಂದರ್ಭದಲ್ಲಿ. RSSನ್ನು ಕಂಪ್ಲೀಟಾಗಿ ನಾಮಾವಶೇಷ ಮಾಡ್ಬೋದಿತ್ತಲ್ಲ, ಯಾಕಾಗಲಿಲ್ಲ? ನಿಮ್ಮ ಇಡೀ UPA ಆಡಳಿತದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಆ ಇಡೀ ಕನಸಿನ ಹೋರಾಟವನ್ನು 1 ಇಂಚು, 1 ರೊಣೆಯಷ್ಟು ನಿಮಗೆ ವಿಚಲಿತಗೊಳಿಸ್ಲಿಕ್ಕಾಗಿಲ್ಲ, ನೆನಪಿಡಿ. ಈ ನೆಲದ ಗುಣ, ಈ ಕಾಯಕ ಭೂಮಿಯ ಗುಣ, ಈ ಸನಾತನ ಧರ್ಮದ ಇಡೀಯದಾದ ಚರಿತ್ರೆ ಅದು. ಅದಕ್ಕೆ ನೀವು ಒಂದಿಷ್ಟು ತಾಂಟಬಹುದು, ನೀವೊಂದಿಷ್ಟು ನಿಮ್ಮ ಪೌರುಷ, ನಿಮ್ಮ ಅಧಿಕಾರ, ನಿಮ್ಮ ದರ್ಪ, ದುರಹಂಕಾರ, ಆ ಮೂಲಕ ಒಂದಿಷ್ಟು ಮುಟ್ಟುವ, ತಟ್ಟುವ, ಬೆದರಿಸುವ ಪ್ರಯತ್ನ ಮಾಡ್ಬೋದು. ಕಿತ್ತೋಗಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಕಿತ್ತೋಗ್ತೀರಿ, ನೆನಪಿಡಿ. ಇವತ್ತು ಕರ್ನಾಟಕದಲ್ಲಿ ಅದೇ ಆಗ್ತಾ ಇರುವಂಥದ್ದು. ಪ್ರಿಯಾಂಕಾ ಖರ್ಗೆಗೆ ಏನು ಈ ನವಂಬರ್ ಡಿಸೆಂಬರಲ್ಲಿ ಆಗುವಂಥ ಅಧಿಕಾರದ ಹಸ್ತಾಂತರದಲ್ಲಿ ನಾನು ನಿರ್ಣಾಯಕವಾದಂಥ ಒಂದು ಪೋಸ್ಟಿಗೆ ಬರಬೇಕು, ನಾನು ನಿರ್ಣಾಯಕವಾಗಿ ಸಲ್ಲಬೇಕು, ಆ ಕಾರಣಕ್ಕಾಗಿ ನಾನೀಗ ಚಾಲ್ತಿಯಲ್ಲಿರಬೇಕು. ಅದರ ಜೊತೆ ಇವರು ಮಾಡಿದ ಮೋಸ, ಇವರ ವಂಚನೆ, ಇವರ ದಗಲ್ಬಾಜಿತನ, ಇವರ ಭ್ರಷ್ಟಾಚಾರ, ಅದೆಲ್ಲದರಿಂದ ಜನರ ದೃಷ್ಟಿಯನ್ನು ಡೈವರ್ಟ್ ಮಾಡಬೇಕು. ಹಾಗೆಯೇ ಇಡೀಯದಾಗಿ ಕರ್ನಾಟಕಕ್ಕೆ ಒಂದು ಭಾಗ್ಯದ ರೂಪದಲ್ಲಿ ಬರಬೇಕಾಗಿದ್ದಂಥ ಯೋಜನೆ ಆಂಧ್ರದ ಪಾಲಾಯ್ತಲ್ಲ, ಅದಕ್ಕೆ ಇವರಿಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಆದರೆ ಸ್ವತಃ ತನ್ನ ಇಲಾಖೆಯ ಮಾನ ಮರ್ಯಾದೆ ಹರಾಜಾಗಿದೆ,
ಅದರ ಬಗ್ಗೆ ಚಿಂತೆ ಇಲ್ಲ. ಅದರ ಬಗ್ಗೆ ಚಿಂತೆ ಮಾಡದೇನೆ RSSನ ಬಗ್ಗೆ ದಿನ ಬೆಳಗಾದರೆ ಮಾತಾಡುವ ಮೂಲಕ ತನ್ನ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಹೊರಟಂಥ ಮರಿ ಖರ್ಗೆಯ ಇಡೀ ಮನೋಸ್ಥಿತಿ ಅತ್ಯಂತ ವಿಕಾರವಾದದ್ದು ಅಂತ. ಅದು ಸಮಾಜ ವಿರೋಧಿಯಾದದ್ದು, ಜನ ವಿರೋಧಿಯಾದದ್ದು, ರಾಷ್ಟ್ರ ವಿರೋಧಿ ಮತ್ತು ರಾಜ್ಯ ವಿರೋಧಿಯಾದದ್ದು. ಯಾಕೆಂತಂದರೆ ನಿಮಗೆ ನಿಮ್ಮ ಇಲಾಖೆಯನ್ನು ಸುಭಿಕ್ಷವಾಗಿ ನಡೆಸ್ಕೋಬೇಕು ಅಂತಿಲ್ಲ, ಬೇಡ. BJP ಅವರು ಹೇಳ್ತಾರೆ ಅಂತಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಒಂದು 4 ರಸ್ತೆಯನ್ನು ಸರಿ ಮಾಡಿದ್ರ ನೀವು? ನಿಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ? ನಿಮ್ಮ ಕ್ಷೇತ್ರದಲ್ಲಿ ಇವತ್ತು SSLCಯ ಫಲಿತಾಂಶ ಎಷ್ಟು ಬಂದಿದೆ? ಇಡೀ ಸಮಾಜಕ್ಕೆ ನಿಮ್ಮ ನಂಬಿ ವೋಟ್ ಹಾಕಿದವರಿಗೆ ಒಂದು 10 ಪೈಸೆಯ ಕೆಲಸ ಮಾಡಿದ ಸಾರ್ಥಕತೆ ನಿಮಗೇನಾದ್ರು ಇದ್ದರೆ ಜನರು ಎದುರು ಹೇಳಿ ನೋಡೋಣ. ಕ್ಷೇತ್ರ ಕಾರ್ಯ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಇಲ್ಲ, ಇಲಾಖೆಯಲ್ಲಿ ಬರಬೇಕಾದಂಥ ಒಂದು ಸೌಲಭ್ಯಗಳು, ಯೋಜನೆಗಳು ಎಲ್ಲವೂ ಪರರಾಜ್ಯದ ಸೊತ್ತಾಗ್ತಾ ಇದೆ, ಪರರಾಜ್ಯಕ್ಕೆ ಪಲಾಯನ ಆಗ್ತಾ ಇದೆ. ಅದರ ಬಗ್ಗೆ ಚಿಂತೆ ಇಲ್ಲ. ನಿಮ್ಮದೇ ಇಡೀ ಸರ್ಕಾರದಲ್ಲಿ ಇವತ್ತು ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ, ಸಂಬಳ 3-4 ತಿಂಗಳ ಬರಲಿಲ್ಲ ಅಂತೇಳಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಯೋಚನೆ ಇಲ್ಲ. RSS ಅನ್ನು ಮುಟ್ಲಿಕ್ಕೆ ಬರ್ತೀರಿ? ತಾಕತ್ತಿದ್ರೆ PFI, SDPI ಇಡೀ ದೇಶ ವಿರೋಧಿ ಮತ್ತು ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ದಾವೆ ಅನ್ನೋದಕ್ಕೆ NIA ನಿಮಗೆ ರಿಪೋರ್ಟ್ ಕೊಟ್ಟಿದೆ, ಸಾಕ್ಷ್ಯಗಳನ್ನು ಕೊಟ್ಟಿದೆ. ಆದರೆ ಏನು ಮಾಡ್ತಾ ಇದ್ದೀರಿ? ಕೇರಳದಂತಲ್ಲಿ ಅದರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀರಿ ಚುನಾವಣೆಗೆ. ನಾಚಿಕೆ ಆಗೋದಿಲ್ಲ ನಿಮಗೆ? ಅದನ್ನು ಯಾಕೆ ನಿಷೇಧ ಮಾಡಲಿಕ್ಕೆ ಹೊರಡೋದಿಲ್ಲ ನೀವು? ದೇ ಆರ್ ಇನ್ನೋಸೆಂಟ್ಸ್, ದೇ ಆರ್ ಅವರ್ ಬ್ರದರ್ಸ್ ಅಲ್ಲ? DJ ಹಳ್ಳಿ, KG ಹಳ್ಳಿ, ಹುಬ್ಬಳ್ಳಿಯ ಪ್ರಕರಣ ಏನಾಯಿತು ಅಂತ ನಾವು ನೋಡಿಲ್ಲ ಅಂತ ಭಾವಿಸಿದ್ರೇನು? 100 ಗಟ್ಟಲೆ ಸಮಾಜ ವಿರೋಧಿ, ದೇಶ ವಿರೋಧಿ ಪಟಿಂಗರನ್ನು ಅಮಾಯಕರು ಅಂತ ಬಿಡ್ಲಿಕ್ಕೆ ಹೊರಟು ಕೊನೆಗೆ ಹೈಕೋರ್ಟಲ್ಲಿ ಸಾರಿ ತಪರಾಕಿ ಹಾಕ್ಸ್ಕೊಂಡ್ರಿ. RSS ಅನ್ನು ಮುಟ್ಟಿಗೆ ಬರ್ತೀರಿ? RSS ಇಲ್ಲದೇ ಇದ್ದರೆ ಈ ಸಮಾಜ ಏನಾಗ್ತಾ ಇತ್ತು? RSS ಶಾಖೆಗೆ ಹೋಗಿ ಒಂದು 10 ದಿನ ನೋಡ್ರಿ. ಅಲ್ಲಿ ನೀವಂತೂ ಅಂಬೇಡ್ಕರ್, ಸಂವಿಧಾನ, ದಲಿತರು ಅಂತೇಳಿ ಆ ದಲಿತರನ್ನು ಸಂಪೂರ್ಣವಾಗಿ ಇವತ್ತಿಗೂ ಮೆಟ್ಟೊಲಿಯುವ ಸ್ಥಿತಿಯಲ್ಲೇ ಇಟ್ಟಿದ್ದೀರಿ, ರೋಡ್ ಬದಿಯಲ್ಲೇ ಇಟ್ಟಿದ್ದೀರಿ. ಅವರು ಸಮೃದ್ಧಗೊಳ್ಳಿಲ್ಲ, ಅವರು ಉದ್ಧಾರ ಆಗಿಲ್ಲ. ಅವರು 78 ವರ್ಷದಲ್ಲೂ ಸಾಂವಿಧಾನಿಕವಾಗಿ ಅಂಬೇಡ್ಕರ್ರ ಕನಸಿನ ಒಂದು ಏನು ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ಕೇವಲ 25% ಈಡೇರಲಿಲ್ಲ. ನಿಮ್ಮಂಥ ಕೆಲವು ಅಧಿಕಾರಶಾಹಿ ದಲಿತರು ಇವತ್ತು ಎದ್ದು ನಿಂತಲ್ಲಿ ದುಡ್ಡು, ಕುಂತಲ್ಲಿ ದುಡ್ಡು, ಆಸಾಮಲ್ಲೂ ಆಸ್ತಿ, ದೆಹಲಿಯಲ್ಲೂ ಆಸ್ತಿ, ಬೆಂಗಳೂರಲ್ಲೂ ಆಸ್ತಿ, ಕಲಬುರಗಿಯಲ್ಲೂ ಆಸ್ತಿ, ತಗಳೆ ಇಡೀ ಕಾಂದಾನು. ನಿಮ್ಮ ಆಸ್ತಿಯ ವಿವರ ನಮಗೇನು ಗೊತ್ತಿಲ್ಲ ಅಂತ ಭಾವಿಸಿದ್ರೇನು? ಆಡಳಿತವನ್ನು ಸರಿಯಾಗಿ ಮಾಡಿರಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸರಿಯಾಗಿ ಅಳವಡಿಕೆ ಮಾಡಿಕೊಳ್ಳಿ. ನಿಮಗೆ ವೋಟ್ ಹಾಕಿದ ಜನರ ಆಶೋಸ್ತರ, ಅವರ ಕಣ್ಣೀರನ್ನು ಒರೆಸಲಿಕ್ಕೆ ಒಂದು 10 ನಿಮಿಷ ಆದರೂ ಪ್ರಯತ್ನ ಮಾಡಿರಿ. ಅದು ಬಿಟ್ಟು ನಿಂತರೆ ಕುಂತ್ರೆ ನಿಮಗೆ ಸಮಸ್ಯೆ ಬಂದಾಗ ನಿಮ್ಮ ತಪ್ಪುಗಳನ್ನು, ನಿಮ್ಮ ದ್ರೋಹಗಳನ್ನು, ನಿಮ್ಮ ಭ್ರಷ್ಟಾಚಾರವನ್ನು, ನಿಮ್ಮ ಹಳವಂಡವನ್ನು ಮುಚ್ಚಿಕೊಳ್ಳಿಕ್ಕೆ ಬೇಕಾದಾಗ ನಿಮಗೆ ಅಸ್ತ್ರ ಏನು? BJP, ಸನಾತನ ಧರ್ಮ, ರಾಮ, ಕೃಷ್ಣ, ಆಮೇಲೆ RSS, NCCಯನ್ನು ಮಾಡಿಬಿಡಿ. ಅದು ರಾಷ್ಟ್ರಭಕ್ತಿ, ದೇಶಭಕ್ತಿ ಅಂತ ಹೊರಟಿದೆಯಲ್ಲ, ಅದನ್ನು ಬ್ಯಾನ್ ಮಾಡಿಬಿಡಿ. ತಾಕತ್ತಿದ್ರೆ RSS ಅನ್ನೇ ಬ್ಯಾನ್ ಮಾಡ್ತೇವೆ ಅಂತ ಮಾಡ್ರಿ. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರ ಅರ್ಜಿ ಕೊಟ್ಟ ತಕ್ಷಣ ಎದ್ನೋ ಬಿದ್ನೋ ಅಂತೇಳಿ 10 ನಿಮಿಷದಲ್ಲಿ ಅದರ ಕಾರ್ಯರೂಪಕ್ಕೆ ತರಲಿಕ್ಕೆ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಯತ್ನಾಳ್ ಅವರು ಒಂದು ಸವಾಲು ಹಾಕಿದಾರಲ್ಲ ನಿಮಗೆ. ಕಂಡಲ್ಲಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಮೈದಾನಗಳಲ್ಲಿ ನಮಾಜ್ ಮಾಡೋದನ್ನು ನಿಲ್ಲಿಸಿ ಅಂತ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅದು ಮಾನವ ಹಕ್ಕುಗಳ ಉಲ್ಲಂಘನೆ, ಸಾರ್ವಜನಿಕ ಜೀವನದ ಇಡೀದಾದಂಥ ಒಂದು ಸ್ವಾತಂತ್ರ್ಯದ ಸ್ವಾಯತ್ತೆಯ ಉಲ್ಲಂಘನೆ. ಅದನ್ನು ನಿಲ್ಲಿಸಿ, ಅದನ್ನು ಬ್ಯಾನ್ ಮಾಡಿ, ಅದನ್ನು ನಿರ್ಬಂಧಿಸಿ ಅಂತ ಹೇಳಿದಾರಲ್ಲ, ಮಾಡಿ ನೋಡೋಣ ತಾಕತ್ತಿದ್ರೆ.
ನಿಮ್ಮ ಕಾಂಗ್ರೆಸ್ಸಿಗರಿಗೆ ಒಂದೇ ಒಂದು ಅಹವಾಲನ್ನು ಹೇಳ್ತೇನೆ ನಾನು, ಒಂದೇ ಒಂದು ಸವಾಲು. RSS ಬಗ್ಗೆ ಮಾತಾಡ್ತೀರಿ, ರಾಮನ ಬಗ್ಗೆ ಮಾತಾಡ್ತೀರಿ, ಮನುಸ್ಮೃತಿ ಬಗ್ಗೆ ಮಾತಾಡ್ತೀರಿ, ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಿರ್ತಲ್ಲ ಬಾಯಿಗೆ ಬಂದಾಗೆ, ಒಂದೇ ಒಂದು ಕ್ಷಣ, ಒಂದೇ ಒಂದು ದಿನ ನಿಮಗೆ ತಾಕತ್ತಿದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿ, ಮೊಹಮ್ಮದ್ ಪೈಗಂಬರ್ರವರ ಬಗ್ಗೆ ಮಾತಾಡಿ, ಕುರಾನನ ಬಗ್ಗೆ ಮಾತಾಡಿ, ಆ ಇಡೀ ಅಲ್ಪಸಂಖ್ಯಾತ ಸಮುದಾಯದಲ್ಲಿರುವಂಥ ಬದಲಾವಣೆಗೆ ಯೋಗ್ಯವಾದಂಥ ಅವೈಜ್ಞಾನಿಕವಾದಂಥ ಶ್ರದ್ಧೆ ಮತ್ತು ನಂಬಿಕೆಯ ನೆಲೆಯಲ್ಲಿ ಏನೇನಿದೆಯೋ, ಹಿಂದೂ ಧರ್ಮದಲ್ಲಿ ಅದಿದೆ ಇದಿದೆ ಅದಿದೆ ಮೂಢನಂಬಿಕೆ ಅಂತ ಹೇಳ್ತಿರಲ್ಲ, ಅಲ್ಲಿರುವ ಮೂಢನಂಬಿಕೆ ಮತ್ತು ಅಂಧಶ್ರದ್ಧೆ ಮತ್ತು ಕಂದಾಚಾರದ ಬಗ್ಗೆ ಮಾತಾಡಿ ನೋಡೋಣ, ದಕ್ಕಿಸ್ಕೊಳ್ಳಿ ನೋಡೋಣ. 3 ಕಾಸಿನ ಸ್ವಾಭಿಮಾನ ಇಲ್ಲ ನಿಮಗೆ. ನಿಮಗೆ ಅಂಥ ಸ್ವಾಭಿಮಾನ ಇದ್ದರೆ 78 ವರ್ಷದಲ್ಲಿ ಇಡೀ ದೇಶ ನಿಮ್ಮ ಕೈಯಲ್ಲಿತ್ತು. ಇಡೀ ದೇಶದ ಜನ ನಿಮಗೆ ಲೈಟ್ ಕಂಬಕ್ಕೆ ಬೇಕಾದರೆ ಕಾಂಗ್ರೆಸ್ಸಿನ ಚಿಹ್ನೆ ಅಂಟಿಸಿದ್ರು, ವೋಟ್ ಹಾಕ್ತಾ ಇದ್ರು. ಇವತ್ತು ನೀವು ಏನಾಗಿದ್ದೀರಿ, ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದೀರಿ ಅಂತ ಒಂದು ಸರಿ ನೋಡ್ಕೊಳ್ಳಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. RSSನ್ನು ಬ್ಯಾನ್ ಮಾಡಲಿಕ್ಕೆ ಹೊರಟಾಗೆಲ್ಲ RSS ಗಟ್ಟಿಯಾಗಿದೆ, ನೆನಪಿಡಿ. ಸನಾತನ ಧರ್ಮದ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಲಿಕ್ಕೆ ಹೊರಟಾಗೆಲ್ಲ ಇಡೀ ಸನಾತನಿಗಳು ಏಕೀಕೃತಗೊಂಡಿದ್ದಾರೆ, ಧ್ರುವೀಕರಣಗೊಂಡಿದ್ದಾರೆ, ನೆನಪಿಡಿ. ಇಡೀ ದೇಶ ಇವತ್ತು ಕಾಂಗ್ರೆಸ್ಸಿನ ಅಪಸಂಸ್ಕೃತಿಯನ್ನು ವಿರೋಧಿಸ್ತಾ ಇದೆ. ಯಾಕೆ ಹೇಳಿ? ನೀವು ಬಹುಸಂಖ್ಯಾತ ಸಮಾಜದ ಮೇಲೆ ಸವಾರಿ ಮಾಡ್ತಾ ಬಂದಿದ್ದೀರಿ. ವೋಟ್ ಬ್ಯಾಂಕಿಗಾಗಿ, ಕೇವಲ ವೋಟ್ ಬ್ಯಾಂಕಿಗಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ಕೊಬಂದ್ರಿ. ಈ ದೇಶದ ಅಸ್ಮಿತೆ, ಈ ದೇಶದ ಸಾಂಸ್ಕೃತಿಕ ನೆಲೆ, ಈ ದೇಶದ ಸನಾತನ ಧರ್ಮದ ನೆಲೆಯನ್ನು ಯಕ್ಕಶ್ಚಿತವಾಗಿ ಎಕ್ಕಡದಲ್ಲಿ ಹೊಡೆಯುವ ಹಾಗೆ ನೋಡ್ಕೊಂಡು ಬಂದ್ರಿ. ಅದಕ್ಕೆ ಇವತ್ತು ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇದ್ದೀರಿ. ಇವತ್ತು ನೀವು RSSನ್ನು ಮುಟ್ಲಿಕ್ಕೆ ಬಂದ್ರಲ್ಲ, ನಿಮಗೆ ಹೇಳ ಹೆಸರಿಲ್ಲದೆ ಹಾಗೆ ಕಾಂಗ್ರೆಸ್ ಮುಕ್ತ ಭಾರತ ಅಂತೇನು ಮೋದಿಯವರು ಘೋಷಿಸ್ತಾ ಬಂದಿದ್ದಾರೆ, ಅದು ಅತ್ಯಂತ ಸನಿಹದಲ್ಲೇ ಪ್ರಾದುರ್ಭಾವಗೊಳ್ಳಲಿದೆ, ನೆನಪಿಡಿ. ಅದು ಅವತರಣಗೊಳ್ಳಲಿದೆ, ನೆನಪಿಡಿ. ಯಾಕೆ ಅಂತಂದರೆ ಮತ್ತೆ ಮತ್ತೆ ಈ ನೆಲದ ಧರ್ಮದ ಮೇಲೆ, ಸಂಸ್ಕೃತಿಯ ಮೇಲೆ, ಈ ದೇಶದ ಸ್ವಾಭಿಮಾನಿಗಳ ಮೇಲೆ, ದೇಶ ಕಟ್ಟುವವರ ಮೇಲೆ, ದೇಶದ ಸಾರ್ವಭೌಮತೆಗಾಗಿ ಜೀವ ಕೊಡುವವರ ಇಡೀ ಸಂಸ್ಕೃತಿಯ ಮೇಲೆ, RSSನಂಥ ಒಂದು ದೇಶಪ್ರೇಮಿಗಳ ಮೇಲೆ ನೀವತ್ತೇನು ಕತ್ತಿ ಮಸೆತಾ ಇದ್ದೀರಿ, ಅದು ನಿಮಗೇ ತಿರುಗಿ ಹೊಡೆತದೆ, ನೆನಪಿಡಿ. ಇವತ್ತು RSS ಅಂತೇಳಿ ನೀವು ಅವರನ್ನು ಬ್ಯಾನ್ ಮಾಡಲಿಕ್ಕೆ ನಿರ್ಬಂಧಿಸಲಿಕ್ಕೆ ಕೊಟ್ಟಿದ್ದೀರಿ. ಐ ಲವ್ RSS ಅಂತ ಪೋಸ್ಟರ್ ಚಳವಳಿ ನಡೀತಾ ಇದೆ, ರಿಂಗ್ ಟೋನ್ ಚಳವಳಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನಿರೀಕ್ಷೆಗೆ ಮೀರಿದ ಇಡೀ ಸ್ವಾಭಿಮಾನಿ ದೇಶಾಭಿಮಾನಿಗಳು RSSನ ಪರವಾಗಿ ನಿಂತಿವತ್ತು ಧ್ವನಿಗೂಡಿಸ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. RSSನ 100 ವರ್ಷಕ್ಕೆ ಪ್ರಿಯಾಂಕಾ ಖರ್ಗೆಯವರೇ, ಇಡೀ ದೇಶದಲ್ಲಿ RSSನ ಪರವಾದಂಥ ಒಂದು ಕೂಗು ಏಕೀಕೃತಗೊಂಡು ಮೊಳಗುವುದಕ್ಕೆ ನೀವೇ ಕಾರಣರಾಗಿದ್ದೀರಿ. ಶಹಬ್ಬಾಸ್, ಅಭಿನಂದನೆ ನಿಮಗೆ. ನೀವು ಯಾರು, ನೀವು ಏನು, ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನು, ಈ ದೇಶದ ಅಖಂಡತೆ ಮತ್ತು ಸಮಗ್ರತೆಯ ಪ್ರಶ್ನೆ ಬಂದಾಗ, ಅಸ್ಮಿತೆಯ ಪ್ರಶ್ನೆ ಬಂದಾಗ ಕೊನೆಗೂ ನೀವು ಎಲ್ಲಿ ನಿಲ್ತೀರಿ? ನಿಮ್ಮನ್ನೇ ನೀವು ಬೆತ್ತಲುಗೊಳಿಸ್ಕೊಳ್ತಾ ಇದ್ದೀರಿ. ಹಾಗಾಗಿ ಇಡೀ ಹಿಂದೂ ಧರ್ಮ, ಸನಾತನಿಗಳು, ಸನಾತನ ಧರ್ಮ, RSS ಇವೆಲ್ಲವೂ ತಮ್ಮ ಭಿನ್ನಾಭಿಪ್ರಾಯವನ್ನು ಬಿಟ್ಟು ದೇಶಾಭಿಮಾನದ ನೆಲೆಯಲ್ಲಿ ಒಗ್ಗೂಡುವುದಕ್ಕೆ ನೀವೇ ಕಾರಣರಾಗಿದ್ದೀರಿ. ಆ ಕಾರಣಕ್ಕೂ ನಿಮಗೆ ಅಭಿನಂದನೆ. ಮನೆಗಳಲ್ಲಿ ಇವತ್ತು RSSನ ಬಗ್ಗೆ ಮೊಳಗ್ತಾ ಇದೆ. ಮನಸ್ಸಿನಲ್ಲಿ ಇವತ್ತು RSSನ ಬಗ್ಗೆ ಒಂದು ಕ್ರೋಧಾಗ್ನಿಯ ಜೊತೆಗೆ ಸ್ವಾಭಿಮಾನದ ಅಗ್ನಿ ಹುಟ್ಟುಕೊಳ್ತಾ ಇದೆ. ಇದಕ್ಕೆಲ್ಲ ನೀವೇ ಕಾರಣ. ನೀವು ಉರುಳಿಸುವ ದಾಳ ಈ ದೇಶದ, ಈ ಕಾಯಕ ಭೂಮಿಯ, ಈ ಸನಾತನ ಧರ್ಮದ ಮ್ಯಾಜಿಕ್ ಏನು ಅಂತಂದರೆ, ನೀವು ಅದನ್ನು ಮುಗಿಸ್ಲಿಕ್ಕೆ ಹೊರಡ್ತೀರಿ, ಅದು ಮತ್ತೆ 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 ಇಡೀ 140 ಕೋಟಿ ಜನರ ಹೃದಯದಲ್ಲಿ ಅದು ಬಿತ್ತನೆ ಮಾಡಿದ ಬೀಜದ ಹಾಗೆ
ಅದು ಮೊಳಕೆ ಹೊಡಿತಾ ಇದೆ, ಅರಳಿಕೊಳ್ತಾ ಇದೆ, ಹೆಮ್ಮರವಾಗಲಿಕ್ಕೆ ಅದು ಆಕಾಂಕ್ಷೆಯಿಂದ ಮುನ್ನುಗ್ತಾ ಇದೆ. ಹಾಗಾಗಿ ನೀವೇನು ಇವತ್ತು ಅಧಿಕಾರಕ್ಕಾಗಿ ನಿಮ್ಮ ಇಡೀ ಹುಳುಕು ಕೊಳಕು ಭ್ರಷ್ಟತೆಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ನಿಮ್ಮ ಇಡೀ ಇಲಾಖೆಯ ಸೋಲಿನ ಆ ಒಂದು ಜಳವನ್ನು ತಣ್ಣಗೆ ಮಾಡಿಕೊಳ್ಳುವುದಕ್ಕಾಗಿ RSSನ ಒಂದು ಅಸ್ತ್ರವನ್ನು ಏನು ಬಳಸಿದ್ರಿ, ಅದು ನಿಮ್ಮನ್ನು ಒಂದು ನಿಶಸ್ತ್ರೀಕರಣಗೊಳಿಸಿದೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಡ. ಸೋತಿದ್ದೀರಿ, ನೀವು ಜನರ ಸವಾಲಿಗೆ ಈಡಾಗಿದ್ದೀರಿ ಮತ್ತು ಜನರ ಇಡೀ ಬಹುಸಂಖ್ಯಾತರ ಅವಕೃಪೆಗೆ ಒಳಗಾಗಿದ್ದೀರಿ. RSSಗೆ ಅದರ ಇಡೀ 100 ವರ್ಷದ ಹಂತದಲ್ಲಿ ತಳಮೂಲದಿಂದ ತಲಸ್ಪರ್ಶೆಯಾಗಿ ಅದು ಮತ್ತೆ ಗಟ್ಟಿಗೊಳ್ಳುವುದಕ್ಕೆ ನೀವೇ ನೆಲೆಯನ್ನು ಒದಗಿಸಿದ್ದೀರಿ. ಆ ಕಾರಣಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತಾ, ನಿಮ್ಮ ಕೊಳಕು ಬುದ್ಧಿ, ನಿರ್ವೀರ್ಯತೆ, ಷಂಡತನಕ್ಕೆ ಇಡೀ ದೇಶ, ಇಡೀ ಸಮಾಜ ನಾಚುತ್ತಾ ಇದೆ ಮತ್ತು ಶಪಿಸ್ತಾ ಇದೆ. ನೆನಪಿಡಿ. ನಮಸ್ತೆ.